ಕರ್ನಾಟಕದಲ್ಲಿ ಬೃಹನ್ ನಾಟಕ ನಡೀತಾ ಇದೆ. ಏನೇನು ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದ್ರೆ ಈ ಕರ್ನಾಟಕದ ಕ್ಲೈಮ್ಯಾಕ್ಸ್ ಇಷ್ಟು ದಿನ ಮುಖ್ಯಮಂತ್ರಿ ಹುದ್ದೆ ಅಂತ ಆಯ್ತು. ಈಗ ಅದು ಒಂದು ಹಂತಕ್ಕೆ ಬರಬೇಕಲ್ಲ, ಒಂದು ಲಾಜಿಕಲ್ ಎಂಡಿಂಗಿಗೆ ಬರಬೇಕಲ್ಲ. ಸೊ ಏನಾಗುತ್ತೆ ಹಾಗಾದರೆ? ಕೊನೆ ಏನು ಮಾಡ್ತಾರೆ? ಹೈಕಮಾಂಡು ನೋಡ್ತೀವಿ ಅಂತ ಸ್ಪಷ್ಟವಾಗಿ ಇಲ್ಲ ಒಬ್ಬರೇ ಮುಖ್ಯಮಂತ್ರಿ ಅಂತ ಯಾವ ಹೈಕಮಾಂಡು ಕೆ ಸಿ ವೇಣುಗೋಪಾಲ್ ಅವರಾಗಲಿ ಅಥವಾ ಯಾರು ಬಂದು ಹೇಳಿಲ್ಲ ಇಲ್ಲಿ ಅಲ್ವಾ. ಜನರ ಎದುರುಗಡೆ ಬಂದು ಸ್ಪಷ್ಟವಾಗಿ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಅಂತ ಹೇಳಿಲ್ಲ. ಹಾಗಾಗಿ ಈಗೇನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳ್ದಂಗೆ ಅದು ಹಂಗೆ ಹೇಳಿದ್ರೆ ಹಂಗೆ ಹೇಳ್ತಾರಾ, ಇಲ್ಲ ಹಿಂಗೇ ತಳ್ಕೊಂಡು ಹೋಗ್ತಾರಾ? ಹಿಂಗೆ ತಳ್ಕೊಂಡು ಹೋದ್ರೆ ಅದ್ರ ಪರಿಣಾಮ ಏನಾಗುತ್ತೆ? ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಸುಲಭಕ್ಕೆ ಬದಲಾವಣೆ ಮಾಡೋಕ್ಕಾಗತ್ತಾ? ಏನೇನು ಸವಾಲಿರೋದು? ಹೈಕಮಾಂಡ್ಗೆ ಕಾಡ್ತಾರೋ ಆ ಪ್ರಶ್ನೆಗಳು ಏನೇನು? ಪರ್ಯಾಯ ರಾಜಕೀಯವೇ ಯಕ್ಷ ಪ್ರಶ್ನೆನಾ? ಅಂದರೆ ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಅವ್ರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಈಗಾಗಲೇ ನಾವು ಹೇಳಿದ ಹಾಗೆ ಕಾರಣ ಏನು ಅಂತ ಒಂದು ಬಲವಾದ ಕಾರಣವನ್ನು ಜನಕ್ಕೆ ಕೊಡಬೇಕಲ್ವ. ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅಂತಂದ್ರೆ ನೀವು ಅದನ್ನು ಮೊದಲು ಅನೌನ್ಸ್ ಮಾಡಬೇಕಾಗಿತ್ತು. ಎಲೆಕ್ಷನ್ ಫಸ್ಟ್ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೇ 2.5 ವರ್ಷಕ್ಕೆ ಅಂತ ಅನೌನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆಯಿತು, ಈಗ 2028 ಹಾಗಾದರೆ ಎಲೆಕ್ಷನ್ ಗೆಲ್ಲಿಸ್ಕೊಂಡು ಬರೋರು ಯಾರು ಅಂತ ಅಂದರೆ ಇದರಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಬಿಟ್ಬಿಡೋಕ್ಕಾಗಲ್ಲ. ಈಗ ಇಲ್ಲ ಸಿದ್ದರಾಮಯ್ಯನವ್ರನ್ನ ಬಿಟ್ಬಿಡ್ತೀವಿ ಅಂತನೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಬಿಡ್ತೀವಿ ಅಂತನೋ ಹೇಳೋಕ್ಕಾಗಲ್ಲ. ಹಾಗಾಗಿ ಆ ಕಗ್ಗಂಟು ಎಲೆಕ್ಷನ್ ಮುಗಿದು ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಆದಂತಹ ಅಧಿಕಾರದ ಕಗ್ಗಂಟು ಹಾಗೇ ಉಳಿದಿದೆ ಅಂತ. ಸೊ ಈಗ ಮುಂದೆ ಏನಾಗುತ್ತೆ? ಒಂದೇನಂತಂದರೆ ಇದು ಪಕ್ಷದಲ್ಲಿ ಒಂದಷ್ಟು ನಿರಂತರವಾದ ಗೊಂದಲಗಳಿಗೆ ಕಾರಣ ಆಗ್ತಾ ಬಂತು ಅಂತ. ಸಿಎಂ ಬದಲಾವಣೆ ಆಟ ಈಗ ರಣರೋಚಕ ಹಂತಕ್ಕೆ ಬಂದು ತಲುಪಿದೆ. ಏನಾದರೂ ಆಗಲಿ ಒಂದು ಕೈ ನೋಡೇ ಬಿಡೋಣ ಅಂತ ಡಿ ಕೆ ಶಿವಕುಮಾರ್ ಕೂಡ ಅವರ ಹೈಯೆಸ್ಟ್ ಪ್ರಯತ್ನ ಹಾಕ್ತಾ ಇದ್ದಾರೆ. ಆದರೆ ಈಗ ಮೇ 4ನೇ ತಾರೀಕು ಉಪಸಮರದ ಫಲಿತಾಂಶ ಹೊರಬೀಳುತ್ತಲ್ಲ, ಆಮೇಲಿರೋದು ನಿಜವಾದ ಆಟ. ಇತ್ತ ಕ್ರಾಂತಿಯ ಕಹಳೆ ಮಾರ್ದನಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿ ಪಾಳ್ಯದಲ್ಲಿ. ಹಾಗಿದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಬದಲು ಮಾಡೋದು ಅಷ್ಟು ಸುಲಭನಾ? ಹೈಕಮಾಂಡ್ಗೆ ಕಾಡ್ತಾ ಇರೋ ಆ ಪ್ರಶ್ನೆಗಳು ಏನಾಗ್ಬೋದು ಈ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ನೋಡಿ. ಬದಲಾವಣೆ ಸಿನಿಮಾದಲ್ಲಿ ರಣರೋಚಕ ಕ್ಲೈಮ್ಯಾಕ್ಸ್. ಕರ್ನಾಟಕ ಪವರ್ ಫೈಟ್ಗೆ ಬೀಳಲಿದೆಯ ತೆರೆ. ಈ ಸಿನಿಮಾದಲ್ಲಿ ಸ್ವಪಕ್ಷೀಯರೇ ಹೀರೋ, ಸ್ವಪಕ್ಷೀಯರೇ ಮೆಗಾ ವಿಲನ್. ಬರೋಬ್ಬರಿ 3 ವರ್ಷಗಳಿಂದ 16 ಅಡೆತಡೆಗಳನ್ನ ಮೀರಿ ಫಿಲ್ಮ್ಗೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಅದೊಂದು ಇತ್ಯರ್ಥವಾದ್ರೆ ಸಿನಿಮಾ ತೆರೆಗಪ್ಪಳಿಸಲು ಸಿದ್ಧ ಎನ್ನುವಂತ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಹೌದು, ಈ ಇರೋ ಒಂದು ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ನಡೆದಿರೋ ಜಟ್ಟಿ ಕಾಳಗದಲ್ಲಿ ಗೆಲ್ಲೋರು ಯಾರು ಅನ್ನೋದೀಗ ಹಸ್ತಪಡಿಯಲ್ಲಿ ಬಾಜಿ ಕಟ್ಟುವಂತೆ ಮಾಡಿದೆಯಂತೆ. ಸಿಎಂ ಕುರ್ಚಿ ಬಿಟ್ಟೇ ಬಿಡ್ತಾರಾ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ಕನಸಾಗುತ್ತಾ ನನಸು? ಮೇಲ್ನೋಟಕ್ಕೆ ಹೋದಲ್ಲಿ ಬಂದಲ್ಲಿ ಕೈ ಹಿಡಿದು ಸಂಖ್ಯಾ ಬಾಳ್ಯಾನಂತ ಪೋಸ್ಟ್ ನೀಡ್ತಿರೋ ಸಿದ್ದು ಡಿ ಕೆ ನಡುವೆ ಕೊದಿಯೋ ಹಾಗೇ ಇದೆ ಅಂತಾರೆ ಹತ್ತಿರದಿಂದ ಬಲ್ಲವರು. ಹಾಗೆ ನೋಡಿದ್ರೆ ಸರ್ಕಾರಕ್ಕೆ 2.5 ವರ್ಷ ಆಗ್ತಿದ್ದಂತೆ ಸಿಎಂ ಬದಲಾವಣೆ ಅಂತ ಡಿಕೆಶಿ ಮೊದಲ ಬಾರಿ ಧ್ವನಿ ಎತ್ತಿದ್ರು. 4 ಗೋಡೆ ನಡುವಿನ ಮಾತು ನೆಪದಲ್ಲಿ ಹೋದಲ್ಲಿ ಬಂದಲ್ಲಿ ಕೌಂಟರ್ ಕೊಡುತ್ತಲೇ ಬಂದಿತ್ತು. ಆದರೆ ರಾಜಕೀಯವನ್ನೇ ಅರಿತು ಕುಡಿದವರು ವಿಶ್ಲೇಷಿಸುವಂತೆ ರಾಜಕೀಯ ಈಸ್ ನಾಟ್ ಎ ಜೆಂಟಲ್ಮೆನ್ ಗೇಮ್. ಕ್ರಿಕೆಟ್ ರೀತಿ ರಾಜಕೀಯ ಪಗಡೆ ಆಟ ಜೆಂಟಲ್ಮೆನ್ ಗೇಮ್ ಅಲ್ಲವೇ ಅಲ್ಲ. ಹಾಗಂತ ಇಲ್ಲಿ ಯಾವ ಫೇರ್ ಅಗ್ರಿಮೆಂಟ್ ಮಾತುಗಳು ಕೇವಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಅಂತಾರೆ. ಸಿದ್ದರಾಮಯ್ಯ ಬದಲು ಹೈಕಮಾಂಡ್ಗೆ ಕಬ್ಬಿಣದ ಕಡಲೆ. 1 ಬುಲೆಟ್ 2 ಶಿಕಾರಿ ಆಡಿದ್ರ ಡಿಕೆಶಿ. ಇವತ್ತು ಸಿದ್ದರಾಮಯ್ಯ ಬದಲಾವಣೆ ಅನ್ನೋದು ಹೈಕಮಾಂಡ್ ಖುದ್ದು ತನ್ನ ಕಾಲಿಗೆ ತಾನೇ ಕೊಡಲಿ ಏಟು ಹಾಕಿಕೊಂಡಂತೆ ಅಂತಿದ್ದಾರೆ ಕರ್ನಾಟಕದ ರಾಜಕೀಯವನ್ನ ಅವಲೋಕಿಸಿದವರು. ಒಳನೋಟದ ದೆಹಲಿ ಆಪ್ತ ಮೂಲಗಳೇ ಹೇಳುವಂತೆ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಲು ಸೂಕ್ತ ಕಾರಣವೇ ಇಲ್ಲ. ಅವರ ವಿರುದ್ಧ ಯಾವುದೇ ಆಪಾದನೆಗಳಾಗ್ಲಿ, ಅನಾರೋಗ್ಯವೇ ಆಗ್ಲಿ, ಶಾಸಕರಿಂದ ವಿರೋಧವಾಗ್ಲಿ ಯಾವುದೊಂದೂ ಇಲ್ಲ. ಇನ್ನು ಡಿಕೆಶಿಗೆ ಪಟ್ಟ ಕಟ್ಟೋದು ಒಂದೇ ಕಾರಣಕ್ಕೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಅವರ ಮುಂದಿನ ರಾಜಕೀಯ ಭವಿಷ್ಯವೇನು ಅನ್ನೋದು ದೊಡ್ಡ ಪ್ರಶ್ನೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿಲ್ಲ. ಈ ಅವಕಾಶವಿದ್ದಿದ್ರೆ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸಿ ಕೇಂದ್ರ ಸರ್ಕಾರದಲ್ಲಿ ಅತ್ಯಂತ ದೊಡ್ಡ ಖಾತೆ ನೀಡಿ ಪರಿಸ್ಥಿತಿ ಸರಿದೂಗಿಸಬಹುದಿತ್ತು ಅಂತಾರೆ ರಾಜಕೀಯ ಪರಿಣಿತರು. ಬಿಟ್ಟ ಬಾಣ ಕೊಟ್ಟ ಮಾತಿನ ಕದನ. ಡಿ ಕೆ ಶಿವಕುಮಾರ್ ಹೂಡಿದ್ರ ಬ್ರಹ್ಮಾಸ್ತ್ರ.
ಪುರಾಣ ಪುಣ್ಯಕಥೆಗಳಲ್ಲಿ ಒಂದು ಮಾತಿದೆ, ತೊಟ್ಟ ಬಾಣವ ಮತ್ತೆ ತೊಡಲಾರೆನು ಅಂತ. ಆದ್ರೆ ಈ ರಾಜಕೀಯದಲ್ಲಿ ಹಂಗೇನಿಲ್ಲ. ಕೊಟ್ಟ ಮಾತನ್ನ ಮರೆಯಬಹುದು, ಮಾಡಿದ್ದನ್ನೇ 100 ಬಾರಿ ಹೇಳುತ್ತಾ ಓಡಾಡಬಹುದು. ಇಲ್ಲೂ ಅಷ್ಟೇ, ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇರೋದ್ರ ಹಿಂದೆಯೂ ಬಲು ದೊಡ್ಡ ಗಣಿತವಿರುತ್ತೆ ಅಂತಾರೆ ಪಂಡಿತರು. ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅನ್ನೋ ಮಾತಿನ ಹಿಂದೆ ಬಲು ದೊಡ್ಡ ರಾಜಕೀಯ ಲೆಕ್ಕಾಚಾರವಿದೆ ಎನ್ನಲಾಗ್ತಿದೆ. ಹೋದ್ರೆ ಕವಡೆ ಬಂದ್ರೆ ಆನೆ ಲೆಕ್ಕವಂತೆ. ಹೌದು, ಹೈಕಮಾಂಡ್ ಒಲಿದ್ರೆ ಸಿಎಂ ಕುರ್ಚಿ ಅನಾಯಾಸ ಕೈ ಸೇರುತ್ತೆ. ಒಂದೊಮ್ಮೆ ನೀಡದಿದ್ರೆ ಅದೇ ಸಿಂಪತಿಯಲ್ಲಿ ಈಗಿರೋ ಡಿಸಿಎಂ ಕೆಪಿಸಿಸಿ ಕುರ್ಚಿ ಹೆಸರಲ್ಲಿ ಡಬಲ್ ದಬಾಕ. ಹೀಗಾಗಿ ಡಿಕೆಶಿ ಪದೇ ಪದೇ ದೆಹಲಿಗೆ ಹೋಗಿ ಬರೋ ಅಭ್ಯಾಸಕ್ಕೆ ಮುಂದಾಗಿದ್ದಾರೆ ಅಂತಿವೆ ಆಪ್ತ ಮೂಲಗಳು. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕರ್ನಾಟಕದಲ್ಲಿ ಬೃಹನ್ ನಾಟಕ ನಡೀತಾ ಇದೆ. ಏನೇನು ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದ್ರೆ ಈ ಕರ್ನಾಟಕದ ಕ್ಲೈಮ್ಯಾಕ್ಸ್, ಇಷ್ಟು ದಿನ ಮುಖ್ಯಮಂತ್ರಿ ಹುದ್ದೆ ಅಂತ ಆಯ್ತು. ಈಗ ಅದು ಒಂದು ಹಂತಕ್ಕೆ ಬರಬೇಕಲ್ಲ, ಒಂದು ಲಾಜಿಕಲ್ ಎಂಡಿಂಗಿಗೆ ಬರಬೇಕಲ್ಲ. ಸೊ ಏನಾಗುತ್ತೆ ಹಾಗಾದರೆ? ಕೊನೆ ಏನು ಮಾಡ್ತಾರೆ? ಹೈಕಮಾಂಡು ನೋಡ್ತೀವಿ ಅಂತ ಸ್ಪಷ್ಟವಾಗಿ ಇಲ್ಲ ಒಬ್ಬರೇ ಮುಖ್ಯಮಂತ್ರಿ ಅಂತ ಯಾವ ಹೈಕಮಾಂಡು ಕೆ ಸಿ ವೇಣುಗೋಪಾಲ್ ಅವರಾಗಲಿ ಅಥವಾ ಯಾರು ಬಂದು ಹೇಳಿಲ್ಲ ಇಲ್ಲಿ ಅಲ್ವಾ. ಜನರ ಎದುರುಗಡೆ ಬಂದು ಸ್ಪಷ್ಟವಾಗಿ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಅಂತ ಹೇಳಿಲ್ಲ. ಹಾಗಾಗಿ ಈಗ ಏನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳ್ದಂಗೆ, ಅದು ಹಂಗೆ ಹೇಳಿದ್ರೆ ಹಂಗೆ ಹೇಳ್ತಾರಾ, ಇಲ್ಲ ಹಿಂಗೆ ತಳ್ಕೊಂಡು ಹೋಗ್ತಾರಾ? ಹಿಂಗೆ ತಳ್ಕೊಂಡು ಹೋದ್ರೆ ಅದ್ರ ಪರಿಣಾಮ ಏನಾಗತ್ತೆ? ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಸುಲಭ ಬದಲಾವಣೆ ಮಾಡೋಕ್ಕಾಗತ್ತಾ? ಏನೇನು ಸವಾಲಿರೋದು? ಹೈಕಮಾಂಡ್ಗೆ ಕಾಡ್ತಾರೋ ಆ ಪ್ರಶ್ನೆಗಳು ಏನೇನು? ಪರ್ಯಾಯ ರಾಜಕೀಯವೇ ಯಕ್ಷ ಪ್ರಶ್ನೆನಾ? ಅಂದರೆ ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಅವ್ರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಈಗಾಗಲೇ ನಾವು ಹೇಳಿದಾಗೆ ಕಾರಣ ಏನು ಅಂತ ಒಂದು ಬಲವಾದ ಕಾರಣವನ್ನು ಜನಕ್ಕೆ ಕೊಡಬೇಕಲ್ವ. ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅಂತಂದ್ರೆ ನೀವು ಅದನ್ನು ಮೊದಲು ಅನೌನ್ಸ್ ಮಾಡಬೇಕಾಗಿತ್ತು. ಎಲೆಕ್ಷನ್ ಫಸ್ಟ್ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೇ 2.5 ವರ್ಷಕ್ಕೆ ಅಂತ ಅನೌನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆಯಿತು, ಈಗ 2028 ಹಾಗಾದರೆ ಎಲೆಕ್ಷನ್ ಗೆಲ್ಲಿಸ್ಕೊಂಡು ಬರೋರು ಯಾರು ಅಂತ ಅಂದರೆ ಇದರಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಬಿಟ್ಬಿಡೋಕ್ಕಾಗಲ್ಲ. ಈಗ ಇಲ್ಲ ಸಿದ್ದರಾಮಯ್ಯನವ್ರನ್ನ ಬಿಟ್ಬಿಡ್ತೀವಿ ಅಂತನೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಬಿಡ್ತೀವಿ ಅಂತನೋ ಹೇಳೋಕ್ಕಾಗಲ್ಲ. ಹಾಗಾಗಿ ಆ ಕಗ್ಗಂಟು ಎಲೆಕ್ಷನ್ ಮುಗಿದು ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಆದಂತಹ ಅಧಿಕಾರದ ಕಗ್ಗಂಟು ಹಾಗೇ ಉಳಿದಿದೆ ಅಂತ. ಸೊ ಈಗ ಮುಂದೆ ಏನಾಗುತ್ತೆ? ಒಂದೇನಂತಂದರೆ ಇದು ಪಕ್ಷದಲ್ಲಿ ಒಂದಷ್ಟು ನಿರಂತರವಾದ ಗೊಂದಲಗಳಿಗೆ ಕಾರಣ ಆಗ್ತಾ ಬಂತು ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಏನಾಯ್ತಂದ್ರೆ ಇದರ ಪರಿಣಾಮ ಈ ಸಿದ್ದರಾಮಯ್ಯ ಕುರ್ಚಿ ಬದಲಾವಣೆ ಅನ್ನುವಂಥ ಒಂದು ವಿಚಾರದ ಪರಿಣಾಮ ಒಟ್ಟು ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿ ಇಷ್ಟೆಲ್ಲ ಪಕ್ಷವನ್ನು ಬಹುಮತದಲ್ಲಿ ಅಧಿಕಾರಕ್ಕೆ ತಂದು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೂ ಕೂಡ, ಸ್ಟೇಬಲ್ ಲೀಡರ್ಶಿಪ್ ಇದ್ದರೂ ಕೂಡ ಈಗ ಈ ಕುರ್ಚಿ ಕಿತ್ತಾಟದ ಪರಿಣಾಮ ಏನಾಯ್ತಂತಂದರೆ ಜನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಸರ್ಕಾರದಿಂದ ಸರ್ಕಾರ ಸ್ಟೇಬಲ್ ಆಗಿಲ್ಲ, ಬಣ ರಾಜಕೀಯನೇ ಜಾಸ್ತಿ ಆಗಿದೆ ಅನ್ನೋ ಒಂದು ಭಾವನೆ ಮೂಡಿದೆ. ಒಂಥರ ವಿಶ್ವಾಸ ಹೊರಟು ಹೋಗ್ತಾ ಇದೆ ಅನ್ನುವಂಥದ್ದು ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು. ನಿಮ್ಗೆ ಗೊತ್ತಿರ್ಬೋದು ಹನುಮಂತ, ನಾವೇ ಸ್ಟೋರಿ ಮಾಡಿದ್ವಿ, 40 ಜನ ಸಚಿವರು ಅಥವಾ ಶಾಸಕರು ಈ ಸಾರಿ ಚುನಾವಣೆಯಲ್ಲಿ ಸೋಲಬಹುದಾದ ಸಾಧ್ಯತೆಗಳಿದೆ ಅನ್ನುವಂಥ ಇಂಟರ್ನಲ್ ರಿಪೋರ್ಟ್ ಇದೆಯಂತೆ. ಸೊ ಒಟ್ಟಿನಲ್ಲಿ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ಗೆ ಲಾಸೇ ಆಯ್ತಾ? ಆನ್ ದ ಅದರ್ ಹ್ಯಾಂಡ್ ಹನುಮಂತು, ಸಾರಿ ನನ್ನ ಎಕ್ಸ್ಟೆಂಡೆಡ್ ಪ್ರಶ್ನೆಗೆ, ಆನ್ ದ ಅದರ್ ಹ್ಯಾಂಡ್ ಬಿಜೆಪಿಗೆ ಇದ್ರ ಲಾಭ ತಗೊಳ್ಳೋ ಅಂಥ ಒಂದು ಸಾಮರ್ಥ್ಯ ಕೂಡ ಇಲ್ಲದೆ ಹೋಯ್ತಾ? ಹಂಗಿದೆಯಾ ಸಿಚುವೇಶನ್ ಹನುಮಂತ್? ಶ್ರೀಲಕ್ಷ್ಮಿ, ಈ ರಾಜಕೀಯದ ಒಳನೋಟ ಹೊಕ್ಕು ಕುರ್ಚಿಯ ಕದನದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಒಂದಷ್ಟು ವಿಚಾರಣೆ ಮಾಡ್ತಾ ಹೋದರೆ ಅದು ವಿಧಾನಸೌಧದ ಪಡಸಾಲೆಯಲ್ಲಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವಲಯದಲ್ಲಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ವಲಯದಲ್ಲಾಗಿರ್ಬೋದು, ಜೊತೆಗೆ BJP ವಲಯದಲ್ಲಾಗಿರ್ಬೋದು, ಈ ಎಲ್ಲ ಆಯಾಮಗಳಲ್ಲೂ ಎಲ್ಲ ವಲಯದಲ್ಲೂ ಕೇಳಿ ಬರ್ತಾ ಇರುವಂಥ ಒಂದು ಸಾಮಾನ್ಯವಾದಂತಹ ಮಾತೇನಂತಂದು ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಒಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರುವಂಥ ಕಾರಣಕ್ಕಾಗಿ ಅವ್ರದ್ದೇ ಆದಂಥ ಒಂದು ಪವರ್ ಸೆಂಟರ್ ಇದೆ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿಯಾಗಿ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಹಿಂದ ನಾಯಕತ್ವವನ್ನು ವಹಿಸಿಕೊಂಡು ಅಹಿಂದ ಕಟ್ಟಿದಂಥ ಮತ್ತು ಅಹಿಂದ ಹೆಸರಿನಲ್ಲಿ ಒಂದಷ್ಟು ರಾಜಕಾರಣ ಜೋರಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಪವರ್ ಸೆಂಟ್ರು. ಮತ್ತೊಂದು ಕಡೆಗೆ ಪಕ್ಷವನ್ನು ಸಂಘಟನೆಯನ್ನು ಮಾಡಿದ್ದೀನಿ, ಪಕ್ಷಕ್ಕೆ ಸಂಕಷ್ಟದ ಸಂದರ್ಭದಲ್ಲೂ ಕೂಡ, ನಾನು ಕೋವಿಡ್ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಹಿಂಜರಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೀನಿ ಅನ್ನುವಂಥ ಹೇಳುವಂಥ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಪವರ್ ಸೆಂಟರ್ ಆಗಿ ಪರಿಣಾಮ ಆಗಿದೆ. ಈ ಎಲ್ಲ ಪವರ್ ಸೆಂಟರ್ಗಳ ನಡುವೆ ಮತ್ತೊಂದು ಪವರ್ ಸೆಂಟ್ರಿಗೆ ಸೃಷ್ಟಿ ಆಗ್ತಾ ಇರುವಂಥದ್ದು ಯಾವುದು ಅಂತಂದು ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಅವರ ತಂಡ, ಅಹಿಂದ ಸಚಿವರೆಲ್ಲ ಸೇರಿ ಮತ್ತೊಂದು ಪವರ್ ಸೆಂಟರ್ಗಳು ಆಗಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಸಹಜವಾಗಿಯೇ ಅವರವರ ಆಪ್ತ ವಲಯದಲ್ಲಿ, ಈಗ ಉದಾಹರಣೆಗೆ ಡಿ ಕೆ
ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರ ಜೊತೆಗೆ ನಾವು ಒಂದಷ್ಟು ಮಾತುಕತೆ ಕುಳಿತಾಗ ಅವ್ರು ಹೇಳುವಂಥದ್ದು ಏನಂತಂದು ಹೇಳಿದ್ರೆ, ಇಲ್ಲ ಈ ಬಾರಿ ಆಗೇ ಆಗ್ಬಿಡ್ತಾರೆ, ಶ್ರಮಕ್ಕೆ ಪ್ರತಿಫಲ ಸಿಕ್ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾರೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂಥ ಅವ್ರ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸುವಂಥ ಸಂದರ್ಭದಲ್ಲಿ 100% ಅವ್ರು ಹೇಳ್ತಾರೆ, ಇಲ್ಲ ಯಾವ ಕಾರಣಕ್ಕೂ ಬದಲಾವಣೆ ಆಗಲಿಕ್ಕಾಗಲ್ಲ. ಯಾಕೆ ಅಂತಂದು ಹೇಳಿದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ ಒಂದೇ ಒಂದು ಗಂಭೀರವಾದಂಥ ಆರೋಪಗಳಿಲ್ಲ. ಅದ್ರ ಜೊತೆಗೆ ಅಹಿಂದ ನಾಯಕತ್ವ, ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೇ ಅಹಿಂದ ಸಮುದಾಯ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅಹಿಂದ ನಾಯಕತ್ವದೇನಾದರೂ ಬದಲಾವಣೆ ಆದರೆ ಮುಂಬರುವಂಥ ದಿನಗಳಲ್ಲಿ ಅದು ಸಹಜವಾಗಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಹೇಳ್ತಿದ್ದಾರೆ. ಇದರ ನಡುವೆ ದೆಹಲಿಯ ನಾಯಕರ ಹತ್ರ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರೆ, ದೆಹಲಿ ಕರ್ನಾಟಕದ ವಿಚಾರದಲ್ಲಿ ಚುನಾವಣೆ ಕಾರಣಕ್ಕಾಗಿ ಯಾವುದೇ ರೀತಿಯ ತಲೆಯನ್ನು ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಇಷ್ಟೆಲ್ಲ ಚರ್ಚೆಗಳು ಆಗ್ತಾ ಇದ್ರೂ ಕೂಡ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ನಿರ್ಣಾಯಕ ಘಟ್ಟ ಯಾವುದು ಅಂತಂದು ಹೇಳಿದ್ರೆ, ಅದು ಕುರ್ಚಿ ಕೊಡ್ತಾರೋ ಬಿಡ್ತಾರೋ, ಆದರೆ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವ್ರ ತಂಡದವರು ಮಾಡ್ತಾ ಇದ್ದಾರೆ. ಇಲ್ಲ ಹೈಕಮಾಂಡ್ ಹೇಳಿದ್ರೆ ನಾವು ಯಾವುದೇ ರೀತಿ ಬಿಡ್ಲಿಕ್ಕೂ ಸಿದ್ಧ ಅಥವಾ ಮುಂದುವರಿಲಿಕ್ಕೂ ಸಿದ್ಧ, ಆದರೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯನವರ ಟೀಮು ಇದೆ. ಅದರ ಜೊತೆಗೆ ಹೈಕಮಾಂಡ್ ಇವರಿಬ್ಬರನ್ನ ಬ್ಯಾಲೆನ್ಸ್ ಮಾಡಿ ಯಾವುದೇ ರೀತಿಯ ಗೊಂದಲಗಳಾಗದೆ, ಯಾಕೆಂದರೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವಂಥದ್ದು ಮತ್ತು ಮುಂದೆ ಇರಬೇಕಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಭಾಳಷ್ಟು ಅನಿವಾರ್ಯ ಅಂತ ಇರುವಂಥ ಕಾರಣಕ್ಕಾಗಿ ಇಲ್ಲಿರುವಂತಹ ಗೊಂದಲಗಳನ್ನು ಸರಿಪಡಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಕೈ ಹಾಕ್ತಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಒಂದಷ್ಟು 3 ರೀತಿಯ ವಿಭಿನ್ನ ಅಭಿಪ್ರಾಯಗಳು ಬಂದಿರುವಂಥ ಕಾರಣಕ್ಕಾಗಿ ಈ ಕ್ಷಣದವರೆಗೂ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನುವಂಥ ನಿಗೂಢತೆಯನ್ನು ಇನ್ನೂ ಕಾಪಾಡಿಕೊಂಡಿದೆ. ಇದು ಒಟ್ಟಾರೆ ಹೆಂಗಿದೆ ಅಂತಂದು ಹೇಳಿದ್ರೆ, ಈ ಗಂಡ ಹೆಂಡರ ನಡುವೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಈ ಕುರ್ಚಿ ಕದನದ ನಡುವೆ ಸಹಜವಾಗಿ ಇದರ ಪೆಟ್ಟು ತಿಂದಿದ್ದು ಮೊದಲನೇದಾಗಿ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕೆ ಅಂತಂದು ಹೇಳಿದ್ರೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋ ಬೇಸರ ಈ ಕ್ಷಣದವರೆಗೂ ಕೂಡ ಆ ಒಂದು ಕಾರ್ಯಕರ್ತರಲ್ಲಿದೆ. ಯಾಕೆಂದರೆ ಎಷ್ಟೋ ಜನರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದುಬಿಡ್ತು, ಆದರೆ ನಮಗೇನು ಸಿಗಲಿಲ್ಲ ಅನ್ನುವಂಥ ಒಂದಷ್ಟು ಬೇಸರವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ರಾಜ್ಯದ ಜನರಿಗೆ ಏನು ಸಿಕ್ತು ಅನ್ನೋಂಥ ಸಂದರ್ಭದಲ್ಲಿ ಪ್ರತಿ 3 ವರ್ಷ, ಈಗೇನು ಮೇ 20ಕ್ಕೆ ಮೇ 20ಕ್ಕೆ 3 ವರ್ಷಗಳೇನು ಪೂರೈಸುತ್ತೆ, ಗ್ಯಾರಂಟಿಗಳನ್ನು ಬಿಟ್ಟರೆ ಉಳಿದಂಥ ಅದರಲ್ಲೂ ಕೂಡ ಕೆಲವೊಂದು ಗ್ಯಾರಂಟಿಗಳಿಗೆ ಹಣ ಹೋಗ್ತಾಗ್ತೇವೆ ಇಲ್ವೋ, ದತ್ತಾಂಶಗಳ ಕೊರತೆ, ಈ ಥರದ್ದೆಲ್ಲ ಅನೇಕ ರೀತಿಯ ಸಮಸ್ಯೆಗಳಿದ್ದಾಗಲೂ ಕೂಡ ಸಾರ್ವಜನಿಕರಿಗೆ ಏನು ಸಿಕ್ತು ಅಂತಂದು ಹೇಳಿದ್ರೆ, ಪ್ರತಿದಿನ ನೀವು ಕೆರೆಯಿಂದ ಹಿಡಿದು ಪಾರ್ಕ್ನಲ್ಲಿ ವಾಕಿಂಗ್ ಮಾಡೋರು ಅಂತ ಎಲ್ಲರಿಗೂ ಕೂಡ ಈ ಕುರ್ಚಿ ಕದನ ಯಾವಾಗ ನಿಲ್ಲಿಸ್ತಾರಪ್ಪ ಅನ್ನೋಷ್ಟರ ಮಟ್ಟಿಗೆ ಬೇಸರ ಸಾರ್ವಜನಿಕರು ಕೂಡ ಹೊಂದಿದ್ದಾರೆ. ಈ ಎಲ್ಲ ಬೇಸರಗಳನ್ನು ನೋಡಿದ್ರೆ, ಇನ್ನು ಪ್ರತಿಪಕ್ಷಗಳು ತಾವು ಉಲ್ಲೇಖ ಮಾಡ್ತಾ ಇದ್ರಿ, ಒಂದು ಪ್ರತಿಪಕ್ಷವಾಗಿ ಸಹಜವಾಗಿ ಸರ್ಕಾರದ ಒಂದು ಸಣ್ಣ ತಪ್ಪನ್ನು ಹಿಡಿದು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಹೋರಾಟವನ್ನು ರೂಪಿಸುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಇರಬೇಕಿತ್ತು. ಬಿಜೆಪಿಯ ಆಂತರಿಕ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಕಾಂಗ್ರೆಸ್ಗೆ ಲಾಭ ಆಗಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಕುರ್ಚಿಯ ಕದನ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ CM ಕುರ್ಚಿ ಗುದ್ದಾಟ ಎಲ್ಲೋ ಒಂದು ಕಡೆಗೆ ನೇರವಾಗಿ ನಷ್ಟ ಆಗ್ತಾ ಇರುವಂಥದ್ದು ಯಾವುದೋ ರಾಜಕೀಯ ಪಕ್ಷಗಳಿಗಾಗಿರಲಿ ಅಥವಾ ಇನ್ನೊಬ್ಬ ರಾಜಕೀಯ ನಾಯಕ ಅಧಿಕಾರಕ್ಕಾಗಿ ಪಟ್ಟವನ್ನು ಚದುರಂಗದಾಟ ಶುರು ಮಾಡಿದಂಥ ನಾಯಕರಿಗಾಗಲಿ ಅಲ್ಲ, ಅದು ನೇರವಾಗಿ ಲಾಸ್ ಆಗ್ತಾ ಇರುವಂಥದ್ದು ಸಾರ್ವಜನಿಕರಿಗೆ. ಅದರ ಜೊತೆಗೆ ಮುಂಬರುವಂಥ ದಿನಗಳಲ್ಲಿ ಏನೆಲ್ಲ ಆಗ್ಬಿಡ್ಬೋದು, ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ಬಂದಿದೆ, ಈಗ ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋಂಥ ಒಂದಷ್ಟು ಆಕ್ರೋಶವೂ ಕೂಡ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತ್, ಡೀಟೇಲ್ಸ್ಗಾಗಿ.